ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಿಲ್ಲ, ಹಂಗೆ ಒಂದು ರ್ಯಾಂಡಮ್ ಬ್ಲಾಗ. ನಾನು ಡೈಲಿ ಏನು ಮಾಡ್ತೀನಿ. ಸೊ ಇವತ್ತು ನಾ ಯಾವುದೋ ಒಂದು ಏನಂತಾರೆ ಅದಕ್ಕೆ ಅಂದ್ರೆ ಒಂದು ಸೆಮಿನಾರ್ ಅಟೆಂಡ್ ಮಾಡತ್ತೀನಿ. ಸೊ ಅದ್ರದ್ದು ಅಲ್ಲಿ ಹೆಂಗೆ ಇರ್ತೈತಿ ಏನಂತ ಹೇಳಿ ಇವತ್ತಿನ ವಿಡಿಯೋ ಆಗಿರ್ತೈತಿ. ಪಾಪ ನಮ್ಮ ರೋಸಿಗೆ ಆರಾಮ ಇಲ್ಲ, ಹೆಂಗೆ ಕುಂತೈತಿ ನೋಡ್ರಿ ಪಾಪದ. ಏನಾಗೈತಿ ಅಂತ ಹೇಳಿ ಗೊತ್ತಿಲ್ಲ. ಪಾಪ ಯಾಕೋ ಒಂದೆರಡು ಸಲ ವಾಮಿಟಿಂಗ್ ಮಾಡ್ಕೊಂಡೈತಿ. ಯಾಕೋ ಆರಾಮ ಅನ್ಸ್ವಲ್ತದಕ್ಕೆ ಬಂದು ಹಾಸ್ಪಿಟಲಿಗೂ ಕರ್ಕೊಂಡು ಹೋಗ್ಬೇಕು. ನಾವು ಯಾರಿಗೂ ಜಾಸ್ತಿ ಲವ್ ಮಾಡ್ತಿರ್ತೀವಿ, ಯಾರಿಗೂ ಕೇರ್ ಮಾಡ್ತಿರ್ತೀವಿ, ಅವ್ರಿಗೆ ಆರಾಮ ತಪ್ಪಂದ್ರೆ ಭಾಳ ಬೇಜಾರಾಗ್ತೈತಿ. ಆ್ಯಕ್ಚುಲಿ ನಂಗೆ ಹೋಗಕ್ಕೆ ಮನಸ್ಸಿಲ್ಲ, ಆದರೂ ಏನೂ ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಆರಾಮೈತಿ ಅಂತ ಅನ್ಕೊಂಡು ಹೊಂಟೀನಿ ನಾನು. ಸೊ ಅಲ್ಲಿ ಏನು ಮಾಡ್ತೀನಿ, ಹೆಂಗಿರ್ತೈತಿ ಅಂತ ಹೇಳಿ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಆನ್ ಮಾಡೀನಿ. ಎಲ್ಲ ಕೆಲಸನೂ ಆಗೈತಿ. ಇವಾಗ ನಾನು ರೆಡಿ ಆಗಬೇಕು ಹೋಗಕ್ಕೆ. ಸೊ ಕಾಸ್ಟ್ಯೂಮ್ಸ್ ಅದೆಲ್ಲ ಅವ್ರದ್ದೇ ಇರುತ್ತೆ, ಆದರೆ ನಾನು ಬ್ಯಾಡ್ ಅಂತ ಹೇಳಿ ನನ್ನ ಕಡೆದ ಯಾವುದನ್ನ ಒಂದು ಹಾಕೋತೀನಿ ರೀ ಅಂತಂದು ಹೇಳೀನಿ. ಯಾಕಂದರೆ ನಾನು ಸ್ಟಿಚ್ ಮಾಡ್ತೀನಲ್ಲ, ಸೊ ಹಾಗಾಗಿ ನನ್ನ ಕಡೆದ ಯಾವುದರ ಒಂದು ಹಾಕೋತೀನಿ ಅಂತ ಹೇಳೀನಿ. ನೋಡು ಅಲ್ಲಿ ಹೆಂಗಿರ್ತೈತಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ನಾಷ್ಟ ಅದು ಎಲ್ಲ ಆಗಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಇವಾಗ ಟೈಮ್ ಬಂದು 11 ಗಂಟೆ ಆಗೈತಿ. ಅವ್ರು ನಂಗೆ 11:15 ಹೋಗೋಣ ಅಂತಂದು ಹೇಳ್ಯಾರ. ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಟೈಮ್ ಆಗಲೇ ಹೋಗಿತ್ತು, ಹಾಗಾಗಿ ಮನೆಯೊಳಗೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ನಾನು ಹೋಗುವಾಗ ಕ್ಯಾಪ್ಚರ್ ಮಾಡಿದ್ರೆ ಆಯ್ತು ಅಂದ್ಕೊಂಡೆ. ನಾರ್ಮಲಾಗಿ ಒಂದು ಸಿಂಪಲ್ ಡ್ರೆಸ್ ಹಾಕೊಂಡಿದ್ದೆ. ಸೊ ಟೈಮ್ ಭಾಳ ಆಗಿತ್ತು ಅಂತ ಹೇಳಿ ಅಕ್ಕ ಒಬ್ಬರು ಅವ್ರ ಮಗಂದು ಟಿಫನ್ ಕೊಡಬೇಕಾಗಿತ್ತು. ಸೊ ಅದ್ರ ಸಂಬಂಧ ಲೇಟ್ ಆಗೈತಿ ಅಂತ ಹೇಳಿ ಹಂಗೆ ಬಂದುಬಿಟ್ವಿ. ಇವಾಗ ಒಂದು ಸ್ಕೂಲಿಗೆ ಬಂದೀವಿ. ಅವ್ರ ಮಗುಗೆ ಟಿಫನ್ ಬಾಕ್ಸ್ ಕೊಡೋದಿತ್ತು. ಸೊ ಹಾಗಾಗಿ ಫಸ್ಟ್ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಮುಂದೆ ಹೋದ್ವಿ. ಲೇಟ್ ಆಗಿಬಿಟ್ಟಿತ್ತು. ಸೊ ಆಲ್ರೆಡಿ ಅಲ್ಲಿಂದ ಇವಾಗ ಸ್ಟುಡಿಯೋಗೆ ಬಂದ್ವಿ. ನಾವು ಹೋದ್ವಿ, ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ನಾವು ಬಂದ ಮೇಲೆ ಇದನ್ನೆಲ್ಲ ಇಷ್ಟು ಚಂದ ಆರ್ಗನೈಸ್ ಮಾಡಿದ್ರೆ ಮೇಕಪ್ದು ಏನೇನು ಪ್ರಾಡಕ್ಟ್ಸ್ ಅದಾವೆಲ್ಲ ನಾನು ಅದ್ರದ್ದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಂಗೆ ಕನ್ನಡಿಗೆ ಮುಂದೆ ಇಟ್ಕೊಂಡು ನಾನು ಒಂದು ಸಲ ಕ್ಯಾಪ್ಚರ್ ಆದೆ. ಅಲ್ಲಿ ಏನೇನಿದ್ವು ಅವನು ಒಂದು ಸಲ ಹಂಗೆ ಇದ್ರೊಳಗೆ ಕ್ಯಾಪ್ಚರ್ ಮಾಡ್ಕೋತ ಕೂತಿದ್ದೆ ನಾನು. ಸೊ ಅಷ್ಟೊತ್ತಿಗೆ ಸ್ಟೂಡೆಂಟ್ಸ್ ಬಂದ್ರೆ ಸ್ಟೂಡೆಂಟ್ಸಿಗೆಲ್ಲ ಪ್ರಾಡಕ್ಟ್ಸ್ದ ನಾಲೆಜ್ ಕೊಡಾಕತ್ತಿದ್ರೆ ಹಿಂಗೆ ಅಂತ ಹೇಳಿ. ಭಾಳ ಜನ ಏನು ಇದ್ದಿದ್ದಿಲ್ಲ. ಸೊ ಒಂದು 5 ಮೆಂಬರ್ಸ್ ಇದ್ರು ಅಷ್ಟು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಜನ ಸ್ಟೂಡೆಂಟ್ಸ್ ಆಬ್ಸೆಂಟ್ ಇದ್ರು. ಸೊ ಅವರಿಗೆಲ್ಲ ಪ್ರಾಡಕ್ಟ್ದ ನಾಲೆಜ್ ಕೊಡಾಕತ್ತಿದ್ರೆ. ಫಸ್ಟ್ ಎಲ್ಲ ಪ್ರಾಡಕ್ಟ್ ನಾಲೆಜ್ ಕೊಟ್ಟು ಆಮೇಲೆ ಇವ್ರು ನಂಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಇವ್ರದ್ದು ಸೆಮಿನಾರ್ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಯಾಕೆ ಅಂತಂದ್ರೆ ಎಷ್ಟು ಚಂದ ಅವ್ರು ಎಕ್ಸ್ಪ್ಲೇನ್ ಮಾಡಾಕತ್ತಿದ್ರು ಅಂದ್ರಲ್ಲ. ಸೊ ಸ್ಟೂಡೆಂಟ್ಗಳಿಗೆ ಭಾಳ ಜಲ್ದಿ ಅರ್ಥ ಆಗುವಂಗೆ ಇತ್ತು ಎಲ್ಲನೂ. ಸೊ ಇದು ಭಾಳ ದೊಡ್ಡ ಲೆಂತಿ ಐತಿ ವಿಡಿಯೋ. ಹಾಗಾಗಿ ಇಲ್ಲಿಂದ ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮೂಮೆಂಟ್ನಾಗಿಟ್ಟು ನಿಮ್ಗೆ ಫಾಸ್ಟಾಗಿ ತೋರಿಸ್ತೀನಿ. कुछ आइटम जल्दी खत्म होता है, कुछ आइटम नहीं खत्म होता है। जी हाँ, जैसे कि न्यूट्रलाइजर आपका जल्दी खत्म हो जाएगा, 1.5-2 साल में ही खत्म हो जाएगा।
ಅವ್ರು ನಂಗೆ ಕೇಳಾಕತ್ತಿದ್ರು ಮೇಕಪ್ ನೀವು ಪೂರಾ ದಿನ ಇಟ್ಕೋತೀರಿ, ನೀವು ಇಟ್ಕೋತೀನಿ ಅಂತಂದ್ರೆ ನಾನು ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಿ ಚಲೋತ್ ನಂಗೆ ಮಾಡ್ತೀನಿ, ಇಲ್ಲ ನೀನು ಜಲ್ದಿ ರಿಮೂವ್ ಮಾಡ್ತೀನಿ ಅಂತಂದ್ರೆ ನಾನು ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಮಜಾಕ್ ಮಾಡ್ಕೋತ ಕೂತಿದ್ರು ಅವ್ರು. आप रखने वाले हो पूरा दिन? ಮೇಕಪ್ ಆಲ್ಮೋಸ್ಟ್ ಡನ್ ಆಗಿತ್ತು, ಮೀನ್ಸ್ ಆಫ್ ಮೇಕಪ್ ಆದಮೇಲೆ ಅವ್ರು ನಂಗೆ ಹೇಳಿದ್ರು ಲಿಪ್ಸ್ಟಿಕ್ ನೀವು ಅಪ್ಲೈ ಮಾಡ್ಕೊರಿ ಅಂತ ಹೇಳಿ. ನಾನು ಯಾವತ್ತೂ ಆ ಶೇಡ್ ಯೂಸ್ ಮಾಡಲ್ಲ, ಸೊ ನಂಗೊಂಥರ ಡಿಫ್ರೆಂಟಾಗಿ ಅನ್ಸಾಕತ್ತಿತ್ತು. ಏನಾದರೂ ಹೊಸದನ್ನು ಟ್ರೈ ಮಾಡ್ಬೇಕು ಅನ್ನೋದಕ್ಕೆ ಇದು ಒಂದು ನಾ ಟ್ರೈ ಮಾಡಿದೆ. ಶೇಡ್ ಅಂತ ಪರಿ ಏನು ಚಲೋ ಇಲ್ಲ ಅನ್ನೋ ಹಂಗೆ ಇರಲಿಲ್ಲ, ಚಲೋನೇ ಇತ್ತು, ಚಂದ ಕಾಣಕತ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಆ ಶೇಡ್ ಚಲೋ ಅನ್ಸಾತಿತ್ತು. ಆಮೇಲೆ ಅವ್ರು ನಂಗೆ ಕೇಳಿದ್ರು ಐ ಮೇಕಪ್ ಯಾವ ಟೈಪ್ ಬೇಕು ಅಂತ ಹೇಳಿ. ಸೊ ನಾ ಹೇಳಿದೆ ನಂಗೆ ಸ್ಮೋಕಿ ಐಸ್ ಇರಲಿ ರೀ ಅಂತಂದು. ಇವನ್ ಸ್ಮೋಕಿ ಐಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಲ್ಲ, ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದರೆ ಈಸಿನ. ಸೊ ಅವರಿಗೂ ಎಲ್ಲ ಅದು ಬೇಕಂತ ಹೇಳಿದ್ರು ಸ್ಮೋಕಿ ಐಸ್. ಸೊ ಹಾಗಾಗಿ ನಾನು ಸ್ಮೋಕಿ ಐಸ್ ಮಾಡ್ರೇನ ಅಂತ ಹೇಳಿದ್ದೆ ಅವ್ರಿಗೆ. ಇವಾಗ ಮೇಕಪ್ ಪೂರಾ ಮುಗೀತು, ಆ್ಯಕ್ಚುಲಿ ಭಾಳ ಚಂದ ಕಾಣಕತ್ತಿತ್ತು. ನಾ ಮುಂದೆ ನಿಮ್ಗೆ ಇನ್ನೂ ಝೂಮ್ನಾಗ ತೋರಿಸ್ತೀನಿ. ಇದಿವಾಗ ಹಿಂಗೈತಲ್ಲ, ಇದನ್ನು ವಿಡಿಯೋ ನೋಡ್ರಿ. ಸೊ ಎಲ್ಲ ಮೇಕಪ್ ಆದಮೇಲೆ ಅವರು ಇನ್ನೊಮ್ಮೆ ನನಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ, ಯಾಕಂದ್ರೆ ಅವ್ರದ್ದೇ ಆದಂಥ ಒಂದು ಕೆಲವೊಂದು ಟೆಕ್ನಿಕ್ಸ್ ಇರ್ತಾವಲ್ಲ, ಸೊ ಹಾಗಾಗಿ ಅವ್ರಿಗೆ ಅದನ್ನು ತೋರಿಸ್ಬೇಕಲ್ಲ, ಹಾಗಾಗಿ ಅವ್ರು ನಂಗೆ ಮತ್ತೊಮ್ಮೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರು. ಮೇಕಪ್ ಎಲ್ಲ ಮುಗಿಸಿ ಎಲ್ಲ ಸ್ಟೂಡೆಂಟಿಗೂ ಹೇಳ್ಕೊಟ್ಟು ಅವರೇ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ತೊಗೊಂಬಂದಿದ್ರು, ಸಮೋಸ ತೊಗೊಂಡು ಬಂದಿದ್ರು ಅವರು. ತಿಂದು ನೋಡಿರಿ ನಂದು ಫೈನಲ್ ಲುಕ್ ಹಿಂಗೈತಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು, ಭಾಳ ಸ್ಮೂತ್ ಫಿನಿಶಿಂಗ್ ಬಂದಿತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿರಿ. ಆ್ಯಂಡ್ ಅವ್ರದ್ದು ಪ್ರಾಡಕ್ಟ್ಸ್ದು ಏನೈತಲ್ಲ ಅವರೆಲ್ಲ ಅವ್ರಿಗೆ ಮತ್ತೊಮ್ಮೆ ಬೇರೆ ಬೇರೆದು ಇದ್ದಿದ್ದನ್ನೆಲ್ಲ ತೋರ್ಸಾಕತ್ತಿದ್ರು. ತೋರಿಸಿ ನಿಮ್ಗೆ ಇಲ್ಲೇ ಯಾವುದು ಅವ್ರಿಗೆ ಬೇಕೋ ಅವ್ರು ಇಲ್ಲೇ ಅದನ್ನು ಬುಕ್ ಮಾಡ್ಕೋಬೋದು, ಅವ್ರು ಅದನ್ನು ಕಳಿಸಿ ಕೊಡ್ತಿದ್ರು ಅವ್ರಿಗೆ. ಅವ್ರವರಿಗೆಲ್ಲ ಹೇಳಾಕತ್ತಿದ್ರು ನಾನು ಹೊರಗೆ ಬಂದು ಫೋಟೋಸ ವಿಡಿಯೋಸ್ ತಗೊಂಡ್ರಾತ ಅಂತ ಹೇಳಿ. ನೋಡಿರಿ ಹೊರಗೂ ಎಷ್ಟು ಚಂದ ಕಾಣಾಕತ್ತೈತಿ, ಭಾಳ ನೀಟ್ ಅಂದ್ರೆ ನೀಟ್ ಅನ್ಸಾಕತ್ಬಿಟ್ಟಿತ್ತು. ನಂಗೆ ಆ್ಯಕ್ಚುಲಿ ಫುಲ್ ಸೂಟ್ ಆಗಿತ್ತದ. ಹಂಗೆ ಕನ್ನಡಿ ಮುಂದೆ ಬಂದು ಒಂದು ಬೂಮ್ರಿಂಗ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಆಗಲೇ 4 ಗಂಟೆ ಸುಮಾರಾಗಿತ್ತು. ಹೊರಗೆ ಬಂದು ಯಾವುದೋ ತಿನ್ಕೊಂಡು ಹೋದ್ರಾತ ಅಂತ ಹೇಳಿ ತಿನ್ನಕ್ಕಂತ ಹೇಳಿ ಹೊರಗೆ ಬಂದ್ವಿ. ಅಲ್ಲೂ ಅದು ಮೇಕಪ್ ಮೇಲೆ ಹೋಗಿದ್ದೆ ನಾನು, ಎಲ್ಲ ನಂಗೆ ನೋಡಾಕತ್ತಿದ್ರು ಏನಿದೆ ಅಂತ ಹೇಳಿ. ಸೊ ಇವಾಗ ಮನೆಗೆ ಬಂದ್ವಿ ನಾವು. ಮೇಕಪ್ ಇನ್ನೂ ರಿಮೂವ್ ಮಾಡಿಲ್ಲ ನಾನು, ಇವಾಗ ಮಾಡಬೇಕು. ಒಂದೆರಡು ಫೋಟೋಸ್ ಅದು ತಗೊಳ್ಳೋಣ ಅಂತ ಹೇಳಿ ಇನ್ನೂ ರಿಮೂವ್ ಮಾಡಿಲ್ಲ. ಸೊ ನೋಡ್ರಿ ಬರೀ ಹೆಂಗಾಗ್ತಿತ್ತು ಏನೋ. ಅಲ್ಲೇ ಊಟ ಮಾಡ್ಕೊಂಡು ಬಂದೇನಲ್ಲ, ಸೊ ಹಾಗಾಗಿ ಹೊಟ್ಟೆನೂ ಹಸಿವಾಗಿಲ್ಲ. ಹೆಂಗೆ ಕಾಣತ್ತೀನಿ ನೋಡ್ರಿ ನಾನು. ಸೊ ಫೈನಲಿ ಇವಾಗ ಬಂದ್ವಿ. ಮೇಕಪ್ ಏನೋ ಚಂದ ಅನ್ನಿಸ್ತು, ಬಟ್ ನಂದು ಟೋನ್ಗಿಂತ ಒಂಚೂರು ಇನ್ನೊಂದು ಟೋನ್ ಜಾಸ್ತಿ ಆಗಬೇಕಿತ್ತೇನೋ ಅಂಥೇಳಿ ನನಗೆ ಅನ್ನಿಸ್ತು. ಆಮೇಲೆ ಏನಂತಂದ್ರೆ
ಐಬ್ರೋ ನಾನು ಮೊದಲು ಒಂಚೂರು ಡಾರ್ಕ್ ಅದಾವೆ, ಸೊ ಅದೊಂದು ಸ್ವಲ್ಪ ಡಾರ್ಕ್ ಅನ್ಸದಂಗೆ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತ ಅಂತ ಹೇಳಿ ಕಮೆಂಟ್ ಮಾಡಿರಿ, ಚಂದ ಕಾಣತ್ತಿದ್ದೇನೋ ಇಲ್ಲ ಅಂತ ಹೇಳಿ. ಆಮೇಲೆ ನಾನು ಲಿಪ್ಸ್ಟಿಕ್ ಶೇಡ್ ಇದು ಹಾಕಲ್ಲಲ್ಲ, ಸೊ ನಂಗೆ ಒಂಚೂರು ಡಿಫ್ರೆನ್ಸ್ ಅನ್ಸತ್ತೈತಿ ಅಷ್ಟು, ಮತ್ತೇನಿಲ್ಲ. ಅದರ್ವೈಸ್ ಎಲ್ಲ ಚಲೋ ಅನ್ನಿಸ್ತಾವೆ. ಅಲ್ಲೇ ಊಟ ಮಾಡ್ಕೊಂಡು ಬಂದೀವಿ, ಸೊ ಹೊಟ್ಟೆ ಅಂತೂ ಮಸ್ತ್ ಫುಲ್ ಆಗೈತಿ. ಇವಾಗ ಏನು ಮಾಡೋದು ನೋಡ್ಬೇಕು, ಒಂದೆರಡು ಫೋಟೋಸ್ ತೊಗೊಳೋದಿದ್ರೆ ಫೋಟೋಸ್ ತೊಗೊಂಡು ರಿಮೂವ್ ಮಾಡಿದ್ರೆ ಆಯ್ತು. ಒಂಥರ ಚಲೋ ಐತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಕ್ಲಾಸ್ದಾಗ ತಗೊಂಡಿದ್ವು ಫೋಟೋಸ್ ಆ್ಯಂಡ್ ಮನೆಗೆ ಬಂದು ತಗೊಂಡಿದ್ವು ಫೋಟೋಸ್ ಇವ ನೋಡ್ರಿ. ಸೊ ಏನಂತಂದ್ರೆ ಎಲ್ಲರೂ ಅನ್ಕೊತಾರೆ ಯಾಕೆ ಇಷ್ಟು ಮೇಕಪ್ ಮಾಡ್ಕೊತಾರೆ, ಹೆವಿ ಅನ್ಸಂಗಿಲ್ಲ ಏನೋ ಅವ್ರಿಗೆ ಹಂಗೆ ಹಿಂಗೆ ಅಂತ ಹೇಳಿ. ಆ್ಯಕ್ಚುಲಿ ಇದನ್ನು ಮೇಕಪ್ನ ಪ್ರಮೋಷನ್ ಆಗಿನೂ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರು. ಈಗ ಪ್ರಮೋಷನ್ ಮಾಡುವಾಗ ಅವ್ರದ್ದು ಶಾಪ್ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ, ಮೇಕಪ್ ಆರ್ಟಿಸ್ಟ್ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಪ್ರಮೋಷನ್ ಮಾಡಿರ್ತಾರೆ, ಅದಕ್ಕೆ ತಕ್ಕಂಗೆ ಅವರು ಪೇನು ಮಾಡಿರ್ತಾರೆ. ಸೊ ನಾ ಇದಕ್ಕೇನು ಪೇ ಇಸ್ಕೊಂಡಿರಲಿಲ್ಲ, ಇದು ಪ್ರಮೋಷನೂ ಅಲ್ಲ. ಫಸ್ಟ್ ಆಫ್ ಆಲ್ ಇದು ಒಂದು ಸೆಮಿನಾರ್ ಇದ್ದಿದ್ದು. ಅಂದರೆ ಇವಾಗ ಮೇಕಪ್ ಆರ್ಟಿಸ್ಟ್ಗಳು ಯೂಸ್ ಮಾಡ್ತಾರಲ್ಲ ಅವೆಲ್ಲ ಪ್ರಾಡಕ್ಟ್ದ ಬಗ್ಗೆ ಒಂದೊಂದು ಸೆಮಿನಾರ್ ಮಾಡಿರ್ತಾರೆ. ಅದರೊಳಗೆ ಒಂದು ಪ್ರಾಡಕ್ಟ್ ಇರುತ್ತೆ, ಇವತ್ತು ಸೆಮಿನಾರ್ ಇದ್ದಿದ್ದು. ಸೊ ಅದು ಏನಂದ್ರೆ RCO ಬ್ರ್ಯಾಂಡ್ದು. ಇವರು ಇದು ಒಂದು ಹುಬ್ಳಿನಾಗ ಇರುವಂಥ ಶಾಪ್ ಅವರು ಡೆಲ್ಲಿಲಿಂತ ಹೇಳಿ ಕರೆಸಿದ್ರು, ಅವ್ರಿಗೆ ಡೆಲ್ಲಿಲಿಂತ ಬಂದಿದ್ರು. ಸೊ ಅವರ ಸ್ಟೂಡೆಂಟ್ಗಳಿಗೆ ಅವ್ರದ್ದು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಕೊಡಬೇಕಲ್ಲ. ಸೊ ಹಾಗಾಗಿ ಮಾಡೆಲ್ ಆಗಿ ಒಬ್ಬರನ್ನ ಚೂಸ್ ಮಾಡಿ ಅವ್ರಿಗೆ ಅವ್ರ ಫೇಸ್ ಮೇಲೆ ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ಅವ್ರಿಗೆ ತೋರಿಸ್ತಾರೆ. ಮೀನ್ಸ್ ಅದರ್ಲಿಂತ ಹೆಂಗೆ ವರ್ಕ್ ಆಗ್ತೈತಿ, ಈ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡಿದ್ರೆ ಹೆಂಗೆ ರಿಸಲ್ಟ್ ಕೊಡ್ತೈತಿ ಏನು ಅಂತ ಹೇಳಿ ಅವರು ತೋರಿಸ್ಕೊಡ್ತಾರೆ. ಸೊ ಇವತ್ತಾಗಿದ್ದನು ಅದು ಅವರು RCO ಬ್ರ್ಯಾಂಡ್ದು ನನಗೆ ಮೇಕಪ್ ಮಾಡ್ಯಾರ. ಭಾಳ ಚಲೋ ಬಂದೈತಿ, ನಂಗಂತೂ ಭಾಳ ಲೈಕ್ ಆಯ್ತು. ಆ್ಯಕ್ಚುಲಿ ಭಾಳ ಮೆಂಬರ್ಸ್ ಏನು ಇದ್ದಿದ್ದಿಲ್ಲ, ಒಂದು 5 ಮೆಂಬರ್ಸ್ ಅಷ್ಟೇ ಇದ್ರಿ, ಇನ್ನೂ ಇದ್ರು ಬರೋರು, ಬಟ್ ಬಂದಿರಲಿಲ್ಲ. ಅವರು ದೂರ ಊರ್ಲಿಂತ ಎಲ್ಲ ಬಂದಿದ್ರು, ನಮ್ಮ ಹುಬ್ಳಿ ಒಳಗೆ ಇದ್ದಿದ್ದಲ್ಲ. ಸೊ ದೂರ ಊರ್ಲಿಂತ ಬಂದಿದ್ರು. ಅಷ್ಟು ಜನಕ್ಕೆ ಅವ್ರು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ರು. ಅವ್ರಿಗೆ ಅಷ್ಟು ಜನ ಇಷ್ಟು ಜನ ಅಂತ ಏನಿರಂಗಿಲ್ಲ, ಅವ್ರವ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಆಮೇಲೆ ಏನಂತಂದ್ರೆ ಅವರು ಮಾಡಿ ತೋರಿಸಿದ್ರಲ್ಲ ನಮ್ಮ ಮೇಲೆ ಡೆಮಾನ್ಸ್ಟ್ರೇಷನ್, ಅವರ ಟಚ್ ಮಾಡಿ ನೋಡ್ತಾರೆ ನಮ್ಮ ಸ್ಕಿನ್ ಹೆಂಗೆ ಬಂದೈತಿ ಏನು ಅಂದರೆ. ಇದು ಒಂಥರ ಹೆಂಗೆ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ ಸೆಮಿನಾರ್ ಅಂತಂದ್ರೆ. ಸೊ ಅವರು ಇದನ್ನ ನೋಡಿ ಅವ್ರಿಗೆ ಇಷ್ಟ ಆತಂದ್ರೆ ಅಲ್ಲೇನೋ ಪ್ರಾಡಕ್ಟ್ಸ್ ಬೈ ಮಾಡ್ಬೋದು ಅಥವಾ ಬುಕ್ ಮಾಡ್ಬೋದು, ಹಂಗೆ ಇರ್ತೈತಿ ಇದು ಅವ್ರದ್ದು. ಹತ್ತಿರದಿಂದ ನೋಡಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಸಿಕ್ಕಂಗೆ ಆಗ್ತೈತಿ. ಸೊ ಹಾಗಾಗಿ ಇದು ಒಂಥರ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ ಇರ್ತೈತಿ. ಇನ್ನೇನು ಅದ್ರೊಳಗೆ ಕೆಲವೊಬ್ಬರು ಇದಕ್ಕೆ ಆ್ಯಕ್ಚುಲಿ ಸೆಮಿನಾರ್ ಅಂತಂದ್ರೆ ಪೇ ಆಗಿನೇ ಇರ್ತೈತಿ, ಬಟ್ ಇದೇನು ಪೇ ಇದ್ದಿದ್ದಿಲ್ಲ, ಫ್ರೀ ಆಗಿನೇ ಇತ್ತು. ಇದ್ದಿದ್ದು ಸೆಮಿನಾರ್ ಅಂತೂ ಫುಲ್ ಫ್ರೀಡಮ್ ಇತ್ತು. ಆ್ಯಕ್ಚುಲಿ ಭಾಳ ಹತ್ತಿರದಿಂದ ನೋಡೋಕೆ ಸಿಕ್ತವ್ರಿಗೆ, ವಿತ್ ಹಿಂಗೆಲ್ಲ ಟಚ್ ಮಾಡಿ ಅದೆಲ್ಲ ನೋಡ್ತಾರೆ, ಹಂಗಿತ್ತು. ಭಾಳ ಕಲಿತರ ಅಂಥೇಳಿ ನಾನು ಅನ್ಕೊತೀನಿ. ಅಷ್ಟೇ ಬಂದಿದ್ರೆ, ಭಾಳ ಜನ ಏನು ಬಂದಿದ್ದಿಲ್ಲ. ಅವ್ರಿಗೆ ಅಷ್ಟು ಬಂದವ್ರಿಗೆ ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ಅಷ್ಟು ಹತ್ತಿರದಿಂದ ಅಷ್ಟು ಕ್ಲಿಯರ್ ಆಗಿ ನೋಡ್ಬೋದು, ಎಲ್ಲನೂ ಟಚ್ ಮಾಡಿ ನೋಡ್ಬೋದು. ಅವರು ಚಲೋ ಇತ್ತು ಆ್ಯಕ್ಚುಲಿ, ನನಗೆ ಚಲೋ ಅನ್ನಿಸ್ತು. RCO ಬ್ರ್ಯಾಂಡ್ನು ಚಲೋ ಐತಿ ಅಂತ ಹೇಳಿ ನಾನು ಅನ್ಕೋತೀನಿ. ನೀವು ಎಲ್ಲ ಯೂಸ್ ಮಾಡಿರಿ, ನಿಮಗೂ ಗೊತ್ತಾಗ್ತೈತಿ. ಯಾರ್ಯಾರು ಮೇಕಪ್ ಆರ್ಟಿಸ್ಟ್ ಅದಿರಿ, ಅದು ನೀವೇನು ಲಾಂಚ್ ಆಗಿಲ್ಲ, ಐ ಥಿಂಕ್ ಮೇ ಬಿ ಲಾಂಚ್ ಆಗಿನ ಭಾಳ ದಿನ ಆಗೈತಿ, ಬಟ್ ಅಷ್ಟು ಪಬ್ಲಿಷ್ ಇಲ್ಲ ಅಂತ. ದೊಡ್ಡದು ಗೌನ್ ತೊಗೊಂಡು ಹೋಗಿದ್ದೆ, ನನ್ನ ಕಡೆದ ಯಾವ್ದಾರ ಹಾಕೋ ಅಂತಂದ್ರೆ ಅವರು. ಸೊ ಅದ್ರ ಸಂಬಂಧ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಬೇಡ ಬಿಡ ನಡೀತೈತಿ ಆ್ಯಕ್ಚುಲಿ ಅಂತ ಹೇಳಿ ನಾ ಇದೇ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಇದೇ ಡ್ರೆಸ್ ಮೇಲೇ ಮೇಕಪ್ ಮಾಡಿದ್ರು ನನಗೆ. ಆ್ಯಕ್ಚುಲಿ ಇದೇ ಡ್ರೆಸ್ ಮೇಲೇ ಚಲೋ ಅನ್ನಿಸ್ತಾ, ಯಾಕಂದ್ರೆ ಭಾಳ ಮೆಂಬರ್ಸ್ ಇದ್ದಿದ್ದಿಲ್ಲಲ್ಲ ಅದ್ರ ಸಂಬಂಧ. ಇದು ಇವತ್ತು ನಡೆದಿರೋ ಡೆಮಾನ್ಸ್ಟ್ರೇಷನ್ ಫ್ರೀ ಕ್ಲಾಸ್ ಇತ್ತು. ಆಮೇಲೆ ಇದಕ್ಕೆ ಯಾವುದೇ ಥರದ ಫೀಸ್ ಇರಲಿಲ್ಲ. ಅಂದ್ರೆ ಸ್ಟೂಡೆಂಟ್ ಅವ್ರು ಏನು ಬಂದಿರ್ತಾರಲ್ಲ ಸೆಮಿನಾರ್ ಆ್ಯಕ್ಚುಲಿ ಪೇ ಇರ್ತೈತಿ, ಇದು ಪೇ ಇರಲಿಲ್ಲ ಅವ್ರದ್ದೆಲ್ಲ. ಹಂಗೆ ಒಂದೊಂದು ಸಮೋಸ ಅದು ಅಲ್ಲೇ ಕೊಟ್ರೆ, ಅದಾದ್ಮೇಲೆ ಬರುವಾಗ ತಿನ್ಕೊಂಡು ಬಂದ್ವಿ. ಸೊ ಚಂದ ಅನ್ನಿಸ್ತು ಆ್ಯಕ್ಚುಲಿ. ಹುಬ್ಳಿ ಧಾರವಾಡದಾಗಂತೂ ಈ ಟೈಪ್ ಜಾಸ್ತಿ ಹೋಗ್ತಾರೆ. ಇವನ್ ಬೆಂಗಳೂರದಾಗೆಲ್ಲ ಅದಕ್ಕೆಲ್ಲ ಕಂಪಲ್ಸರಿ ಪೇಗ ಹೋಗ್ತಾರೆ. ಇಲ್ಲೇ ಕೆಲವೊಬ್ರು ಹಂಗೂ ಹೋಗ್ತಾರೆ, ಕೆಲವೊಬ್ರು ಪೇಗೂ ಹೋಗ್ತಾರೆ. ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗ್ತೈತಿ ಇದು. ಸೊ ನಾವು ಮುಂಚೆ ಹೋಗ್ತಿದ್ವಿ, ಯಾವಾಗ ನಾನು ಮೇಕಪ್ ಕಲಿತೆ ಅವಾಗಿಂದ ನಾನು ಹೋಗಿರಲಿಲ್ಲ. ಇವರು ಭಾಳ ಗೊತ್ತಿರೋರು ಇದ್ರ ಅಂತ ಹೇಳಿ ನಾನು ಹೋಗಿದ್ದೆ. ಅವ್ರು ಹೇಳಾಕತ್ತಿದ್ರು ನಿಮ್ಮದು ಸ್ಕಿನ್ ಭಾಳ ಚಲೋ ಐತಿ, ಏನೂ ಅಂದ್ರೆ ನಾವೇನು ಮಾಡೋದು ಪ್ರಿಪ್ರೇಷನ್ ಮಾಡೋದೇನು ಬೇಡ, ಚಲೋ ಐತಿ, ಐಬ್ರೋಸ್ ಎಲ್ಲ ನೀಟ್ ಇದಾವೆ, ಸ್ಕಿನ್ ಕ್ಲಿಯರ್ ಐತಿ ಅಂತ ಹೇಳಿ ಅನ್ನಕತ್ತಿದ್ರೆ. ಆದ್ರೆ ಅಲ್ಲಿಂದ ಬರ್ತಿದ್ದಂಗೆ ಬೈಸ್ಕೊಂಡೆ. ಹಾಗೆಲ್ಲ ಹೇಳ್ಯಾರ ಅಂತಂದ ಮೇಲೆ ಎಲ್ಲ ಮೇಕಪ್ ಮಾಡ್ಕೊ, ಇನ್ನೂ ಸ್ವಲ್ಪ ಗುಳ್ಳೆ ಆಗಲಿ ಮುಖದ ಮೇಲೆ ಅಂಥೇಳಿ ಬೈಸ್ಕೊಂಡೆ.
ಅಷ್ಟು ಸುಲಭವಾಗಿ ಏನು ಆಗೋದಿಲ್ಲ. ಆ್ಯಕ್ಚುಲಿ ಇದು ಎಲ್ಲರಿಗೂ ಕೆಲವೊಬ್ಬರಿಗೆ ಡೌಟ್ ಇರ್ತೈತಿ. ಅಷ್ಟು ಸುಲಭವಾಗಿ ಏನು ಪಿಂಪಲ್ಸ್ ಅದು ಏನೂ ಆಗೋಲ್ಲ, ಯಾಕಂದ್ರೆ ಅವ್ರು ಹೈ ಬ್ರ್ಯಾಂಡ್ದು ಯೂಸ್ ಮಾಡಿರ್ತಾರೆ. ಇದು RCOದ ಒಂದು ಬ್ರ್ಯಾಂಡ್. ಸೊ ಅದು ನ್ಯೂಲಿ ಲಾಂಚ್ ಏನಾಗಿಲ್ಲ, ಆ್ಯಕ್ಚುಲಿ ಆಗೈತಿ ಭಾಳ ದಿನ. ಸೊ ಅದ್ರದ್ದು ಅವರು ರಿವ್ಯೂ ಕೊಟ್ಕೊತ ಹೋಗ್ತಾರೆ, ಡೆಮಾನ್ಸ್ಟ್ರೇಷನ್ ಮಾಡಿ 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 ಅವರು ಮಂತ್ಲಿಗೆ ಒಂದು ಸಲ ಬರ್ತಾರಂತಂದು. ನೋಡಿರಿ, ನೀವು ಯಾರಾದರೂ ನಿಮಗೆ ಗೊತ್ತಿರೋರು ಇದ್ರಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಮಂತ್ ಅಟೆಂಡ್ ಆಗ್ರಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಪೋರ್ಟ್ ಮಾಡಿರಿ, ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಈ ವಿಡಿಯೋನು ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ನಾನು ಅನ್ಕೋತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ ಆಗಿರಿ. ಲವ್ ಯು ಆಲ್, ಬೈ ಬಾಯ್. ಆ್ಯಂಡ್ ಇದು ಮೇಕಪ್ ಹೆಂಗಾಗೈತಿ ಅಂತ ಹೇಳಿನೂ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.